ದೇವನಹಳ್ಳಿ ರೈತರ ಜಮೀನು ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವನಹಳ್ಳಿಯ ರೈತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಗೆ ಮುಂದಾಗಿದ್ದಾರೆ. ಕೆಐಎಡಿಬಿಐ ಜಮೀನು ಭೂಸ್ವಾಧೀನಕ್ಕೆ ಪರ ವಿರೋಧದ ಹೋರಾಟ ಜೋರಾಗ್ತಿದೆ. ದೇವನಹಳ್ಳಿ ರೈತರ ಜಮೀನು ಭೂಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇವನಹಳ್ಳಿಯ ರೈತರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಗೆ ಮುಂದಾಗಿದ್ದಾರೆ. ಕೆಐಎಡಿಬಿ ಜಮೀನು ಭೂಸ್ವಾಧೀನಕ್ಕೆ ಪರ ವಿರೋಧದ ಹೋರಾಟ ತೀವ್ರಗೊಳ್ತಾ ಇದೆ. ಕೆಲ ರೈತ ಸಂಘಟನೆಯಿಂದ ಪರವಾಗಿ ಹೋರಾಟ ಆಗ್ತಿದೆ, ಇನ್ನು ಕೆಲ ಸಂಘಟನೆಗಳಿಂದ ವಿರುದ್ಧವಾಗಿಯೂ ಕೂಡ ಹೋರಾಟ ನಡೀತಿದೆ. 1200 ದಿನಗಳ ಹೋರಾಟದ ನಡುವೆ ಈಗ ದಿಢೀರು ಒಂದು ರೀತಿಯಾದಂತಹ ಪರ ವಿರೋಧ ಸಂಘಟನೆಗಳು ಹುಟ್ಟುಕೊಂಡಿದೆ. ಜಮೀನನ್ನ ಕೊಡಲು ನಾವು ರೆಡಿ ಅನ್ನೋದಾಗಿ ಮೊನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿದ್ದು ಕೆಲ ರೈತರು. ಇಂದು ಸಿಎಂ ಭೇಟಿಯಾದಂತಹ ರೈತರಿಂದ ಭೂಮಿಗೆ ಪರ್ಯಾಯವಾಗಿ 3.5 ಕೋಟಿ ಬೇಡಿಕೆಯನ್ನ ಇಡ್ತಿದ್ದಾರೆ. ಸಿಎಂ ಭೇಟಿಯಾದಂತಹ ರೈತರು ತಮ್ಮ ಸಂಘಟನೆಯ ಸದಸ್ಯರಲ್ಲ, ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ಸ್ಪಷ್ಟನೆ ಸಿಕ್ಕಿದೆ. ಈಗ ಪತ್ರಿಕಾ ಪ್ರಕಟಣೆ ಮೂಲಕವಾಗಿ ಸಿಎಂ ಭೇಟಿಯಾದಂತಹ ರೈತರು ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ದೇವನಹಳ್ಳಿ ರೈತರ ನಡುವೆ ಈಗ ಜಮೀನು ಭೂಸ್ವಾಧೀನಕ್ಕೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಒಂದಿಷ್ಟು ರೈತರು ಪರವಾಗಿದ್ರೆ, ಇನ್ನೊಂದಿಷ್ಟು ಜನ ವಿರೋಧ ಇದ್ರೆ, ಈ ನಡುವೆ ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿಯಿಂದ ಸ್ಪಷ್ಟನೆಯನ್ನ ನೀಡಲಾಗಿದೆ. ಪತ್ರಿಕಾ ಪ್ರಕಟಣೆಯ ಮೂಲಕವಾಗಿ ಸಿಎಂ ಭೇಟಿಯಾಗಿ ರೈತರು ಒಂದಿಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಹಲವು ಗೊಂದಲಗಳಿದೆ. ಈಗಾಗಲೇ 1200 ದಿನಗಳವರೆಗೂ ಬಂದು ತಲುಪಿದೆ ಈ ಹೋರಾಟ. ದೊಡ್ಡ ಮಟ್ಟದ ಹೋರಾಟ ಆಗ್ತಿದೆ. ಒಂದಿಷ್ಟು ಜನ ಈಗಾಗಲೇ ಬೇಕು ಅನ್ನೋದಾದ್ರೆ, ಮತ್ತೊಂದು ಕಡೆಯಲ್ಲಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಭೇಟಿಯಾದಂತಹ ರೈತರು ಭೂಮಿಗೆ ಪರ್ಯಾಯವಾಗಿ 3.5 ಕೋಟಿ ಬೇಡಿಕೆಯನ್ನ ಇಟ್ಟಿದ್ದಾರೆ. ಪರ್ಯಾಯವಾಗಿ ಬೇಕು ಅನ್ನೋ ನಿಟ್ಟಿನಲ್ಲಿ ಒಟ್ಟಿನಲ್ಲಿ ಪರ ವಿರೋಧ ಚರ್ಚೆಗಳು ದೊಡ್ಡ ಮಟ್ಟದ ಸದ್ದು ಮಾಡ್ತಿದೆ. ಭೂಸ್ವಾಧೀನ ವಿಚಾರದಲ್ಲಿ ಈಗಾಗಲೇ ನಿರಂತರವಾಗಿ ಹೋರಾಟ ಆಗ್ತಿದೆ, ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೆ, ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಿದ್ದಾರೆ. ಇವೆಲ್ಲದರ ನಡುವೆ ದೇವನಹಳ್ಳಿಯ ರೈತರು ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಭೆ ಮಾಡಿದ್ದಾರೆ. ಕೆಐಎಡಿಬಿ ಜಮೀನು ಭೂಸ್ವಾಧೀನಕ್ಕೆ ಪರ ವಿರೋಧದ ಹೋರಾಟಗಳು ತೀವ್ರಗೊಳ್ತಾ ಇದೆ. ಇವೆಲ್ಲದರ ನಡುವೆ ಕೆಲ ರೈತ ಸಂಘಟನೆಗಳಿಂದ ಪರವಾಗಿ ಹೋರಾಟ ನಡೀತಿದೆ. ಸರಿ, ಇದು ಮಾಡಲಿ ಭೂಸ್ವಾಧೀನ ಅನ್ನೋದು, ಬಟ್ ಕೆಲ ಸಂಘಟನೆಗಳು ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಿದ್ರು. ಈ ಹೋರಾಟಗಳೀಗ 1200 ದಿನಗಳು ಕಳೆದಿದೆ. ಇವೆಲ್ಲದರ ನಡುವೆ ದಿಢೀರ್ ಹುಟ್ಟುಕೊಂಡಿದೆ. ಈಗ ಪರ ಸಂಘಟನೆಗಳು ಭೂಸ್ವಾಧೀನ ಆಗಲಿ ಅನ್ನುವಂಥ ಮಾತನ್ನ ಕೂಡ ಕೆಲ ಸಂಘಟನೆಗಳು, ರೈತರು ಕೂಡ ಅದೇ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ. ಜಮೀನನ್ನ ಕೊಡೋದಕ್ಕೆ ನಾವು ರೆಡಿ ಅನ್ನೋದಾಗಿ ಮೊನ್ನೆಯಷ್ಟೇ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಕೆಲ ರೈತರು. ನಾವು ರೆಡಿ ಇದ್ದೀವಿ, ಏನು ಭೂಸ್ವಾಧೀನ ಮಾಡುವಂಥ ಪ್ರಕ್ರಿಯೆಗಳೇನಿದೆಯಲ್ಲ ಇದಕ್ಕೆ ನಾವು ರೆಡಿ ಇದ್ದೀವಿ ಅನ್ನೋದಾಗಿ ಕೆಲ ರೈತರು, ಕೆಲ ಸಂಘಟನೆಗಳು ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ವು ಮೊನ್ನೆಯಷ್ಟೇ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿಯಾದಂಥ ರೈತರಿಂದ ಭೂಮಿಗೆ ಪರ್ಯಾಯವಾಗಿ 3.5 ಕೋಟಿಯ ಬೇಡಿಕೆಯನ್ನ ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಮುಂದೆ. ಆ ಮೂಲಕವಾಗಿ ಸಿಎಂ ಅವ್ರನ್ನ ಭೇಟಿಯಾದಂಥ ರೈತರು ನಮ್ಮ ಸಂಘಟನೆಯ ಸದಸ್ಯರ ಅಲ್ಲ, ಏನೇನು ವಿಚಾರಗಳಿದೆಯಲ್ಲ ವಿಚಾರವಾಗಿ ಧ್ವನಿ ಎತ್ತಿದ್ದಾರೆ.